ನಮಸ್ಕಾರ ಸ್ನೇಹಿತರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ರಾಯರ 353ನೇ ವರ್ಷದ ಆರಾಧನಾ ಮಹೋತ್ಸವಕ್ಕೆ ಶುಭಾಶಯಗಳು. ನಮ್ಮ ರಾಯರಿಗೆ ಭೇದ ಭಾವ ಎಂಬುದೇ ಇಲ್ಲ. ಬಡವ ಬಲ್ಲಿದ, ಜಾತಿ ಗೀತಿ, ಜ್ಞಾನಿ ಅಜ್ಞಾನಿ ಯಾವುದರ ಭೇದ ಭಾವವೂ ಇಲ್ಲ. ನಮ್ಮ ರಾಯರಿಗೆ ಇರುವುದೊಂದೇ, ನಿಷ್ಕಲ್ಮಶ ಮನಸ್ಸಿನಿಂದ ಬಂದ ಭಕ್ತರನ್ನು ಉದ್ಧರಿಸುವುದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಅನ್ನೋ ದಾಸರ ಪದದ ಹಾಗೆ, ಯಾರು ಗುರುವಿನ ಮನಸ್ಸನ್ನು ಸುಪ್ರೀತಗೊಳಿಸುತ್ತಾನೋ, ಗುರುವಿನ ಆಶೀರ್ವಾದ ಪಡೆಯುತ್ತಾನೋ ಅವನಿಗೆ ಓದಲ್ಲೆಲ್ಲ ಯಶಸ್ಸು, ಸಂತೋಷ, ಆನಂದವೇ ಸಿಗುತ್ತದೆ. ಇಂತಹ ಸುಸಂದರ್ಭದ ಸಮಯದಲ್ಲಿ ನಮ್ಮ ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳು ಹೇಗೆ ಬೃಂದಾವನ ಪ್ರವೇಶ ಮಾಡಿದರು ಅನ್ನೋದನ್ನು ತಿಳಿಯೋಣ. ರಾಘವೇಂದ್ರ ಗುರುಗಳು ಸಕಲರ ಉದ್ಧಾರಕ್ಕಾಗಿ ಭುವಿಗಿಳಿದವರು. ಈ ಹಿಂದೆಯೇ ಬೈಲಿಕ ರಾಜರಾಗಿ, ವ್ಯಾಸರಾಜರಾಗಿ, ಪ್ರಹ್ಲಾದರಾಜರಾಗಿ ಅವತಾರವೆತ್ತಿ ಈಗ ಈ ಕಲಿಯುಗದಲ್ಲಿ ನಮ್ಮ ರಾಯರು ರಾಘವೇಂದ್ರ ಸಾರ್ವಭೌಮರಾಗಿ ಅವತಾರವೆತ್ತಿ ಸಮಸ್ತ ಭಕ್ತ ಸಮೂಹವನ್ನು ಉದ್ಧಾರ ಮಾಡುತ್ತಾ ಇದ್ದಾರೆ. ಗುರುಗಳು ಬೃಂದಾವನಸ್ಥರಾಗ್ತಾರೆ ಅಂತ ಸುದ್ದಿ ತಿಳಿದ ಒಡನೆ ಸಮಸ್ತ ಬಂಧು ಬಾಂಧವರು, ಶಿಷ್ಯರು, ಜ್ಞಾನಿಗಳು, ಭಕ್ತ ಸಮೂಹವೇ ಮಂತ್ರಾಲಯದಲ್ಲಿ ನೆರೆಯಿತು. ಇನ್ನು ಮುಂದೆ ರಾಯರ ಪ್ರತ್ಯಕ್ಷ ದರ್ಶನ ಭಾಗ್ಯ ಕೊನೆಯಾಗುವುದೆಂದು ಭಕ್ತರಿಗೆ ದುಃಖ ಉಮ್ಮಳಿಸಿ ಬರುತ್ತದೆ. ಕೆಲವರು ಪುರನಿವಾಸಿಗಳು, ಭಕ್ತರು ರಾಘವೇಂದ್ರ ಗುರುಗಳು ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾರಲ್ಲ ಅಂತ ದುಃಖಿಸುತ್ತಿದ್ದಾರೆ, ರೋದನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಜ್ಞಾನಿಗಳು, ಹಿರಿಯರು ನಮ್ಮಂತಹ ಅಲ್ಪರಿಗೆ ಹುಟ್ಟು ಖಚಿತ, ಸಾವು ಉಚಿತ. ಪ್ರತಿಯೊಂದು ಜೀವಿಯು ಹುಟ್ಟಿದ ಮೇಲೆ ಸಾಯಲೇಬೇಕು, ಇದು ಸಹಜವಾಗಿರುವ ನಿಯಮ. ನಮ್ಮನ್ನು ಬಿಟ್ಟು ಕಣ್ಮರೆಯಾಗಿ ಹೋಗಲೇಬೇಕು ಎಂದು ಹೇಳಿ ಸಂತೈಸುತ್ತಿದ್ದಾರೆ. ಆದರೆ ನಮ್ಮ ರಾಯರು ಸಾಯುವುದಲ್ಲ, ಹಾಗೂ ಹೇಳುವುದೂ ತಪ್ಪಾಗುತ್ತದೆ, ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡುವುದು. ಹೀಗಿದ್ದಾಗ ಎಲ್ಲೆಡೆಯೂ ದಿವ್ಯ ಮೌನ, ಯಾರಲ್ಲಿಯೂ ಚೇತನದ ಕಾಂತಿಯೇ ಇಲ್ಲ. ಕೆಲವರು ವೇದಗಳನ್ನು ಪಠಿಸುತ್ತಿದ್ದಾರೆ, ಇನ್ನು ಕೆಲ ಬ್ರಾಹ್ಮಣರು ಶ್ಲೋಕಗಳನ್ನು, ಮಂತ್ರಗಳನ್ನು, ಹೀಗೆ ತಮಗೆ ತಿಳಿದ ಮಂತ್ರ ಶ್ಲೋಕಗಳನ್ನು ಉಚ್ಚಾರಣೆ ಮಾಡುತ್ತಿದ್ದಾರೆ. ಅಂದು ಕ್ರಿಸ್ತಶಕ 1671 ವಿರೋಧೀಕೃತ ಸಂವತ್ಸರದ ಶ್ರಾವಣ ಮಾಸ ಶುಕ್ಲಪಕ್ಷ ಬಿದಿಗೆ. ರಾಯರು ಎಂದಿನಂತೆ ಪ್ರಾತಃ ಕಾಲದಲ್ಲಿಯೇ ಎದ್ದು ಸ್ನಾನಾದಿಗಳನ್ನು ಮುಗಿಸಿ, ಹೈನಿಕ ಜಪ ತಪಗಳನ್ನು ಮುಗಿಸಿ, ಮಂತ್ರಾಕ್ಷತೆಗಳನ್ನು ಧರಿಸಿ ಅಲಂಕೃತರಾಗಿ ಮೂಲರಾಮನ ಆರಾಧನೆಯನ್ನು ಅಂದು ಎಂದಿಗಿಂತ ಸ್ವಲ್ಪ ಹೆಚ್ಚು ಸಮಯವೇ ಮಾಡಿ ಮುಗಿಸುತ್ತಾರೆ. ಬೃಂದಾವನದ ಸಮೀಪ ಬರ್ತಾರೆ. ತೇಜೋಪುಂಜ ಕಾಂತಿ ಮುಖಾರವಿಂದ ಮುನುಗುವ ನಕ್ಷತ್ರದಂತೆ ಮಂದಸ್ಮಿತರಾಗಿ ಕಂಗೊಳಿಸುತ್ತಿದ್ದಾರೆ ನಮ್ಮ ರಾಯರು. ರಾಯರು ಬೃಂದಾವಸ್ಥನರಾದ ಮೇಲೆ ಮಾಡಬೇಕಾದ ಕೆಲಸ ಕಾರ್ಯಗಳೆಲ್ಲವನ್ನೂ ಸವಿವರವಾಗಿ ತಿಳಿಸಿ ಮಠದ ಉಸ್ತುವಾರಿಯನ್ನು ತಮ್ಮ ಪೂರ್ವಾಶ್ರಮದ ಅಣ್ಣನ ಮಗ ಗುರುರಾಜಾಚಾರ್ಯ ಅವರ ಮೊಮ್ಮಗ ವೆಂಕಣ್ಣಾಚಾರ್ಯರಿಗೆ ವಹಿಸಿ ಅವರಿಗೆ ಯೋಗೀಂದ್ರ ತೀರ್ಥರು ಎಂದು ನಾಮಕರಣವನ್ನೂ ಮಾಡ್ತಾರೆ. ಅಷ್ಟಕ್ಕೂ ಬೃಂದಾವನಸ್ಥರಾಗುವುದು ಅಂದರೆ ಏನು? ಸಶರೀರ ಸಮೇತವಾಗಿ ಬೃಂದಾವನ ಪ್ರವೇಶಿಸುವುದು. ಎಲ್ಲರೂ ಜೀವ ಹೋದ ಮೇಲೆ ಬೃಂದಾವನಸ್ಥರಾಗ್ತಾರೆ. ಆದರೆ ನಮ್ಮ ರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶಿಸಿ 700 ವರ್ಷಗಳ ಕಾಲ ಕಲಿಯುಗದಲ್ಲಿ ಭಕ್ತರ ಇಷ್ಟಾರ್ಥ ನಡೆಸಿ ಕಷ್ಟ ಕಾರ್ಪಣ್ಯಗಳನ್ನು ಅಳಿಸಲು ತಪಸ್ಸನ್ನು ಆಚರಿಸುವುದು. ರಾಯರು ಒಂದು ಬಾರಿ ಎಲ್ಲರನ್ನೂ ತದೇಕ ಚಿತ್ತದಿಂದ ನೋಡ್ತಾರೆ. ಎಲ್ಲರಲ್ಲೂ ದುಃಖದ ಛಾಯೆ ಮಡುಗಟ್ಟಿರುತ್ತದೆ. ರಾಯರು ಹೇಳ್ತಾರೆ, ಯಾರೂ ದುಃಖಿಸಬಾರದು, ಯಾರೂ ರೋದನೆ ಮಾಡಬಾರದು. ನಾನು ಯಾರನ್ನೂ ತೊರೆದು ಹೋಗುವುದಿಲ್ಲ.
ನಿಮಗಾಗಿ 700 ವರ್ಷಗಳ ಕಾಲ ಈ ಬೃಂದಾವನದಲ್ಲಿ ಇದ್ದುಕೊಂಡು ತಪಸ್ಸನ್ನಾಚರಿಸುತ್ತಾ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸುವೆನು, ಬೇಡಿದವರ ನೀಡುವೆನು. ನಮ್ಮ ಆರಾಧನೆಯನ್ನು ಪ್ರತಿ ವರ್ಷವೂ ಸಂತೋಷ ಸಂಭ್ರಮದಿಂದ 3 ದಿನ ಆಚರಣೆ ಮಾಡಿ ಅಂತ ರಾಯರು ನೆರೆದಿದ್ದ ಭಕ್ತ ಸಮೂಹಕ್ಕೆ, ಶಿಷ್ಯರಿಗೆ, ಗುರುಗಳಿಗೆ ಹೇಳಿದರು. ರಾಯರು ಏನೇ ಹೇಳಿದರೂ ಮನಸ್ಸಿನಲ್ಲಿ ಇರುವ ನೋವು ದುಃಖವನ್ನು ಯಾರಿಂದ ಕಳೆಯಲು ಸಾಧ್ಯ? ವೆಂಕಣ್ಣನನ್ನು ಕರೆದ ರಾಯರು 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಬೃಂದಾವನದಲ್ಲಿ ಹಾಕಿಸಿದರು. ನಾನು ಬೃಂದಾವನ ಪ್ರವೇಶಿಸಿ ಜಪಮಾಲೆಯಿಂದ ಜಪ ಮಾಡುವೆನು. ಜಪಮಾಲೆ ನಮ್ಮ ಕೈಯಿಂದ ಜಾರಿದ ಮೇಲೆ ಕೊನೆ ಕಿಂಡಿಯನ್ನು ಮುಚ್ಚಿಬಿಡಿ ಅಂತ ಅವರ ಅಂತರಂಗ ಭಕ್ತನಾದ ವೆಂಕಣ್ಣನಿಗೆ ಹೇಳಿದರು. ವೆಂಕಣ್ಣನಿಗೂ ದುಃಖ ತಡೆಯಲಾಗಲಿಲ್ಲ. ಗುರುಗಳು ಹೇಳಿದ್ದನ್ನು ಕೇಳಲೇಬೇಕು, ಹಾಗಲೆಂದು ತಲೆ ಅಲ್ಲಾಡಿಸಿದನು. ಇಷ್ಟು ಹೇಳಿ ರಾಯರು ಸಮಸ್ತ ಪುರಜನರನ್ನೂ ಒಮ್ಮೆ ದೃಷ್ಟಿಸಿ ಮೂಲರಾಮನನ್ನು, ಪಂಚಮುಖಿ ಹನುಮನನ್ನು, ಮಂಚಾಲಮ್ಮನನ್ನು ಸ್ಮರಿಸಿ ಬೃಂದಾವನ ಪ್ರವೇಶ ಮಾಡೇ ಬಿಟ್ಟರು. ಎಲ್ಲರ ಕಂಠಗಳು ಬಿಗಿದಿದ್ದವು. ಜನರ ನೆಚ್ಚಿನ ಸಂತ, ಬೇಡಿದ ವರ ನೀಡುವ ಕಲಿಯುಗದ ಕಾಮಧೇನು, ಮಂತ್ರಾಲಯ ಮಹಾಪ್ರಭು, ಗುರು ಸಾರ್ವಭೌಮ ಶ್ರೀ 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 ಗುರು ರಾಘವೇಂದ್ರರು ಬೃಂದಾವಸ್ಥನ ಆಗೇ ಬಿಟ್ಟರು. ಕೆಲ ಹೊತ್ತಿನ ನಂತರ ಜಪಮಾಲೆ ರಾಯರ ಕೈಯಿಂದ ಜಾರಿತು. ಆಗ ವೆಂಕಣ್ಣ ಕೊನೆ ಕಿಂಡಿಯನ್ನು ಮುಚ್ಚಿದ. ಹೀಗೆ ರಾಯರು ನಮ್ಮನ್ನೆಲ್ಲ ಬಹಿರಂಗವಾಗಿ ತೊರೆದು ಹೋದರೂ ಅವರು ಬೃಂದಾವನದಲ್ಲಿದ್ದುಕೊಂಡೇ ನಿಮ್ಮೆಲ್ಲರ ಪಾಪಗಳನ್ನು ಕಳೆದು ಈ ಕಲಿಯುಗದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದಾರೆ. ಯಾರ ಬಾಯಿಂದ ಮಾತೋ ಹೊರಡದಾಯಿತು. ದುಃಖ, ನಿಶ್ಶಬ್ದ, ಮೌನ ರಾಜ್ಯವೇ ಅಲ್ಲಿ ಕಾಣುತ್ತಿತ್ತು. ಯಾರಿಂದ ತಾನೇ ಸಾಧ್ಯ? ಪೂಜ್ಯ ಗುರುಗಳನ್ನು ಆಗಲಿ ಯಾರಿಂದ ತಾನೇ ಇರಲು ಸಾಧ್ಯ? ಅಪ್ಪಣ್ಣಾಚಾರ್ಯರನ್ನು ಇದಕ್ಕಾಗಿಯೇ ಗುರುಗಳು ಸಂಚಾರಕ್ಕಾಗಿ ಕಳಿಸಿಬಿಟ್ಟರು. ಅಪ್ಪಣ್ಣಾಚಾರ್ಯರು ರಾಯರ ಜೊತೆ ಇದ್ದರೆ ಬೃಂದಾವನಸ್ಥರಾಗುವುದು ಕಷ್ಟದ ಕೆಲಸ ಎಂದು ರಾಯರು ಅರಿತಿದ್ದರು. ರಾಯರು ಬೃಂದಾವನಸ್ಥರಾಗುತ್ತಾರೆ ಅನ್ನುವ ಸುದ್ದಿ ಕೇಳಿದೊಡನೆಯೇ ಅಪ್ಪಣ್ಣಾಚಾರ್ಯರು ಓಡಿ ಓಡಿ ಬರುತ್ತಾ ಇರುತ್ತಾರೆ. ಆಗ ತುಂಗಭದ್ರಾ ನದಿ ಭೋರ್ಗರೆಯುತ್ತಾ ಹರಿಯುತ್ತಿರುತ್ತದೆ. ತುಂಗಭದ್ರಾ ನದಿಯನ್ನು ಈಜಲು ಅಪ್ಪಣ್ಣಾಚಾರ್ಯರಿಗೆ ಆಗದಿದ್ದರೂ ರಾಯರ ಮಹಿಮೆಯಿಂದ ತಾಯಿ ತುಂಗಭದ್ರೆ ಅಪ್ಪಣ್ಣಾಚಾರ್ಯರಿಗೆ ಜಾಗವನ್ನು ಮಾಡಿಕೊಟ್ಟಳು. ಅಪ್ಪಣ್ಣಾಚಾರ್ಯರು ಓಡಿ ಬಂದು ರಾಯರೇ ಎಂದು ಕೂಗಿ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿರಲು ಕೊನೆಯ ಶ್ಲೋಕವನ್ನು ರಾಯರೇ ಪೂರ್ಣಗೊಳಿಸಿದರು. ಈ ಒಂದು ಸನ್ನಿವೇಶವನ್ನು ಇನ್ನೊಂದು ಸಂಚಿಕೆಯಲ್ಲಿ ಸವಿವರವಾಗಿ ಹೇಳೋಣ. ಶ್ರೀ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮ ನಮ್ಮ ರಾಯರು ಈ ಕಲಿಯುಗದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಕಲಿಯುಗದ ಕಾಮಧೇನುವಾಗಿ ಮಂತ್ರಾಲಯದಲ್ಲಿ ವಿರಾಜಮಾನರಾಗಿ ಇಂದಿಗೂ ಎಂದಿಗೂ ಎಂದೆಂದಿಗೂ ನಮ್ಮಂಥ ಹುಲುಮಾನವರ ರಕ್ಷಣೆ ಮಾಡುತ್ತಾ ಕಾಯ್ತಾ ಇದ್ದಾರೆ. ರಾಘವೇಂದ್ರ ಗುರುಗಳು ಬೃಂದಾವನಸ್ಥರಾದರು ಅಂತ ಹೇಳಲು ನನಗೆ ಸಹಿಸಲು ಸಾಧ್ಯವಾದ ದುಃಖವಾಗ್ತಿದೆ. ಕೇಳುತ್ತಿರುವ ನಿಮಗೆಷ್ಟು ದುಃಖವಾಗ್ತಾ ಇರ್ಬೋದು ಅಂತ ನಾನು ಊಹಿಸಬಲ್ಲೆ. ರಾಯರು ನಮ್ಮನ್ನು ಬೃಂದಾವನದಿಂದಲೇ ನೋಡ್ತಾ ಇದ್ದಾರೆ. ಚಿಂತೆ ಮಾಡಬೇಕಾಗಿಲ್ಲ. ರಾಯರನ್ನು ಮನಸ್ಸಿನಿಂದ ಒಮ್ಮೆ ಸ್ಮರಿಸಿ ನಿಷ್ಕಲ್ಮಶ ಭಕ್ತಿಯಿಂದ ಬೇಡಿದರೆ ನಮ್ಮನ್ನು ಖಂಡಿತ ಉದ್ಧಾರ ಮಾಡುತ್ತಾರೆ. ಬೃಂದಾವನಸ್ಥರಾದ ಮೇಲೆ ರಾಯರು ಮಾಡಿದ ಪವಾಡಗಳು ಒಂದೇ ಎರಡೇ, ಎಣಿಕೆಗೆ ಅಸಾಧ್ಯ. ಹೀಗೆ ರಾಯರು ಭಕ್ತರ ಅಂತರಂಗದಲ್ಲಿ ನೆಲೆಸಿ ಭಕ್ತರ ಅಭಿಷ್ಟಗಳನ್ನು ಪೂರೈಸುತ್ತಿದ್ದಾರೆ, ಮುಂದೆಯೂ ಪೂರೈಸುತ್ತಾರೆ. ರಾಯರ 353ನೇ ಆರಾಧನಾ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಅವರ ಜೀವನ ಚರಿತ್ರೆ ಹೇಳುವ ಭಾಗ್ಯ ಒಲಿದು ಬಂದ ನಾನೇ ಭಾಗ್ಯವಂತೆ. ಕೇಳುತ್ತಿರುವ ನೀವೇ ಭಾಗ್ಯಶಾಲಿಗಳು. ಅವರ ಅನುಗ್ರಹವಿಲ್ಲದೆ ಯಾವುದೂ ಜರುಗುವುದಿಲ್ಲ. ಅವರ ಇಚ್ಛೆಯಂತೆ ನಾನವರ ಜೀವನ ಚರಿತ್ರೆ ಹೇಳಿದ್ದೇನೆ ಅನ್ನೋದೇ ನನ್ನ ಅನಿಸಿಕೆ. ರಾಯರ ನೆನೆಯೋಣ, ಗುರುರಾಯರ ನೆನೆಯೋಣ. ಎಲ್ಲರೂ
ರಾಯರನ್ನು ಸ್ಮರಿಸಿ ಮುಕ್ತಿಯನ್ನು ಪಡೆಯೋಣ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.